ಕೊಡಬಾರ್ದು. ಈಗ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಸರ್? ಈಗ ಯಾರು ಸಪೋರ್ಟ್ ಮುಂದಿನ ದಿನದಾಗ ಹೇಳ್ತೀನಿ. ಇನ್ನ ಟೈಮ್ ಬೆಳಗಿಂದ ಉಸ್ತುವಾರಿ ಸಚಿವರ ಜೊತೆ ಕೂತಿದ್ರಿ. ಉಸ್ತುವಾರಿ ಸಚಿವರ ಜೊತೆ ಕೂತಿದ್ರಿ ಬೆಳಗ್ಗೆ. ಉಸ್ತುವಾರಿ ಸಚಿವರು ಬೇರೆ ಯಾವ್ದೋ ಕಾರಣ ಕೂತಿದ್ರು, ಬೇರೆ ಏನೋ ಕೆಲಸ ಅವರು ಮನವೊಲಿಸಿದ್ರ ಸರ್. ಅಂದ್ರೆ ಸೋಲಿನ ಭಯದಿಂದ ಏನಾದ್ರು ನಾನು ಈ ವಿಚಾರ ಮಾತಾಡಿಲ್ಲ. ಬೇರೆ ಏನೋ ನಮ್ಮ ರಾಮದುರ್ಗ ತಾಲೂಕದ್ದು ಗೊಡ್ಸಿದ್ ಯಾವ್ದೋ ಒಂದು ಪ್ರಾಬ್ಲಮ್ ಇತ್ತು, ಅದಕ್ಕೆ ಮಾತಾಡ್ಕೊಳ್ತಾರೆ. ಸೋಲಿನ ಭೀತಿ ಈಗ ಸೋಲಿನ ಭೀತಿ ನನಗೆ ಇಲ್ವೇ. ಸೋಲಿನ ಭೀತಿ ಮಕ್ಕ ಹಿಂಗಿರ್ತಾ ಇತ್ತು. ಚೆನ್ನಾಗಿ ನಗನಗ್ತಾನೆ ಇದ್ದೀನಿ, ಬಹಳ ಖುಷಿಯಾಗಿದ್ದೀನಿ ನಾನು. ಇವಾಗ ಈ ಕ್ಷಣದಿಂದ ನಾನು ಟೆನ್ಷನ್ ಫ್ರೀ. ಐ ಆಮ್ ವೆರಿ ಹ್ಯಾಪಿ. ಕಾರಣಾಂತರಗಳು ಈ ರಾಜಕೀಯಗಳಿಗೆ ಬೇಕಾದಷ್ಟು ಕಾರಣ ಇರ್ತಾವೆಲ್ಲ ನಿಮ್ಗೆಲ್ಲ ಹೇಳಕ್ ಹೋಗಲ್ಲ. ಹೇಳ್ಬಿಟ್ರೆ ಹೊಂದಾಣಿಕೆ ಆಯ್ತಾ ಸರ್ ಅಂತ ಹಂಗೆ ತಿಳ್ಕೊಳ್ಳಿ. ಹಂಗೆ ತಿಳ್ಕೊಂಡ್ರೆ ಆಯ್ತು, ತಿಳ್ಕೊಂಡ್ರೆ ಆಯ್ತು. ಸಚಿವ ಸ್ಥಾನಕ್ಕಾಗಿ ಸಚಿವ ಸಂಪುಟ ಇದೆ. ಆ ಟೈಮ್ನಾಗ ನಾವು ಈ ಚುನಾವಣೆಗೆ ರಿಸ್ಕ್ ತಗೊಂಡು ಸ್ವಲ್ಪ ಹೆಚ್ಚುಕೊಂಡು ನಮ್ಮ ಆಗದೆ ಇರೋರೆಲ್ಲ ಅವ್ನು DCC ಬ್ಯಾಂಕ್ ಸೋತಿದ್ರೆ ಅವ್ನಿಗೆ ಯಾಕೆ ಮಿನಿಸ್ಟ್ರಿ ಕೊಡೋದು ಅಂತ ಅಪಾದನೆ ಹೊರಸ್ತಾರೆ. ಅದಕ್ಕೆ ಮುಂದಾಲೋಚನೆ ಮಾಡಿ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗೋದು ಖಚಿತ ಸರ್ ರಾಜ್ಯದಲ್ಲಿ. ಆಗತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು, ಸಿದ್ದರಾಮಯ್ಯ ಬಿಟ್ಟಿದ್ದು. ಆದಾಗ ನಾನಂತೂ ಇರ್ತೀನಿ. ನಿಮ್ ಪಕ್ಷದವ್ರೆ ನೋಡ್ರಿ, ಒಬ್ಬರು ನನಗೆ ಸೋಲ್ಸ್ಬೇಕಂತ ಅವ್ರು ಸೋಲ್ಸ್ಬೇಕು, ನಾವು ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಇರ್ತಾರೆ. ರಾಜಕೀಯ ಒಳಗೆ ಸೋಲಿಸ್ಬೇಕು ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ. ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವು ಬಲಿಪಡಿಸಿ ಆಗ್ಬೇಕು? ಯಾವ ಖಾತೆ ಕೊಡ್ತೀನಿ ಅಂತ ಯಾವ ಖಾತೆಗೆ ಬಿಡಿಕಿಟ್ಟಿದ್ರೆ ಯಾವ ಖಾತೆಗಿಂತ ಮಂತ್ರಿ ಮಾಡೋ ಸಾಕು. ಆಮೇಲೆ ಖಾತೆ ಲಕ್ಷ್ಮಣ್ ಸವದಿ ಸಿಗುತ್ತಾ ಇಲ್ಲ ನಿಮ್ಗೆ ಕನ್ಫರ್ಮ್ 98% ಸಿಗುತ್ತೆ ಅಂತ ನಾನು ಬಹಳ ಆಸೆ ಪಟ್ಟು ನೋಡಿದ್ದೀನಿ ಸರ್. ಈಗ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ನಿಮ್ಮ ನಿರ್ಧಾರಕ್ಕೆ ಲಕ್ಷ್ಮಣ್ ಸವದಿ ಅವರ ಮನವೊಲಿಕೆ ಕಾರಣನಾ? ಇಲ್ಲ, ಅವ್ರಿಗೆ ಯಾರಿಗೂ ನಾನು ಕಾಂಟ್ಯಾಕ್ಟ್. ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ನಾನು ಜಾರಕಿಹೊಳಿ ಅವ್ರ ಟೀಮು ಇಲ್ಲ, ಸೌದಿ ಟೀಮ್, ನಾನು ಸಿದ್ದರಾಮಯ್ಯ ಟೀಮ್. ಅವತ್ತಿಂದ ಹೇಳ್ತಾ ಇದ್ದೀನಿ. ಸರ್ ಸಿದ್ದರಾಮಯ್ಯ ಅವರೇ ಹೇಳಿದ್ರ ಸರ್ ಇಂತ ಕೊಡಕ್ಕೆ? ಇಲ್ಲ, ಸಿದ್ದರಾಮಯ್ಯ ರಾಮದುರ್ಗ ಫಲಿತಾಂಶ ನಿಮ್ಮ ಮತಗಳ ನಿರ್ಣಾಯಕ ಆಗುತ್ತೆ ಅಂತ ಯಾವ್ದು ಆಗ್ಬೋದು ಹೇಳಕ್ಕಾಗಲ್ಲ. ಎಷ್ಟು ಜನ ಇದಾರೆ ಸರ್ ತಮ್ಮ ಜೊತೆ? ಎಷ್ಟು ಜನ ಇದಾರೆ ಸರ್ ನಮ್ಮ ಜೊತೆ?